ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಕರ್ನಾಟಕ ಸರ್ಕಾರದ ಯೋಜನೆಗಳಲ್ಲಿ ಒಂದಾದಂಥ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಕೆಲವೊಂದಿಷ್ಟು ಲೋಪದೋಷಗಳು ಉಂಟಾಗತ್ತವು. ಇವುಗಳನ್ನೆಲ್ಲ ಹೇಗೆ ಸರಿಪಡಿಸಿಕೊಳ್ಬೇಕು, ಇವುಗಳನ್ನೆಲ್ಲ ಹೇಗೆ ಸರಿಪಡಿಸಿಕೊಂಡು ಅರ್ಜಿಯನ್ನು ಹಾಕಬೇಕು, ಅದಕ್ಕಿಂತ ಪ್ರಮುಖವಾಗಿ NAD ಡಾಟಾ ಲಭ್ಯವಿಲ್ಲ ಅಂತ ಬರಾಕತ್ತೈತಿ. ಇದು ಯಾವ ಕಾರಣಕ್ಕೆ ಬರಾಕತ್ತೈತಿ ಮತ್ತು ಇದನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣಂತ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾಕಂತಂದರೆ ನಾ ಯಾವುದೇ ರೀತಿಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನೋಟಿಫಿಕೇಷನ್ ಮೂಲಕ ನಿಮಗೆ ಬರುತ್ತೆ. ಈಗಾಗಲೇ ಯುವ ನಿಧಿ ಅಪ್ಲಿಕೇಶನ್ ಅಥವಾ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದ್ದು 2023 ಮತ್ತು 24ನೇ ಶೈಕ್ಷಣಿಕ ಸಾಲಿನಲ್ಲಿ ಯಾರ್ಯಾರು ಪಾಸ್ ಆಗಿದ್ದಾರೋ ಅವರೆಲ್ಲ ಅಪ್ಲಿಕೇಶನ್ ಹಾಕಬಹುದು. ಆದರೆ ಒಂದು ಸಮಸ್ಯೆ ಬರ್ತಾ ಇದೆ. ಅದು ಯಾವ ಸಮಸ್ಯೆ ಅಂದರೆ, ಆಗಲೇ ಹೇಳಿದಂತೆ NAD ಡಾಟಾ ಲಭ್ಯವಿಲ್ಲ. ಇದು ಯಾವ ಕಾರಣಕ್ಕೆ ಬರ್ತಾ ಇದೆ, ಇದಕ್ಕೆ ನಾವು ಏನು ಮಾಡಬೇಕು ಅಂತ ಅಂದರೆ, ಈಗಾಗಲೇ ನೀವು ಅರ್ಜಿ ಸಲ್ಲಿಸುವಾಗ ಈ ರೀತಿ ಬರ್ತಾ ಇದೆ. 2023-24ನೇ ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪಡೆದಿದ್ದರೂ ನಿಮ್ಮ ಪದವಿ ಅಥವಾ ಡಿಪ್ಲೊಮಾ ಪ್ರಮಾಣ ಪತ್ರವು NADನಲ್ಲಿ ಲಭ್ಯವಿಲ್ಲ ಅಂತ ಬರಾಕತ್ತೈತಿ. ಇದಕ್ಕೇನು ಮಾಡಬೇಕಪ್ಪ ಅಂದ್ರೆ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಿಶ್ವವಿದ್ಯಾಲಯ ಅಥವಾ ನಿಮ್ಮ ಮಂಡಳಿಯನ್ನು ಸಂಪರ್ಕಿಸಬೇಕಾಗ್ತೈತಿ. ನೀವು ಯಾವ ವಿಶ್ವವಿದ್ಯಾಲಯದಲ್ಲಿ ಅಥವಾ ಯಾವ ಮಂಡಳಿಯದಲ್ಲಿ ಕಲಿಯಾಕತ್ತೀರೋ ಹೋಗಿ, ನಾವು ಹಿಂಗೆ ಯುವ ನಿಧಿ ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ, ಆದರೆ NAD ಡಾಟಾ ಲಭ್ಯವಿಲ್ಲ ಅಂತೇಳಿ ಬರಾಕತ್ತೈತಿ. ಆದರೆ ಕೆಲವೊಂದಿಷ್ಟು ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಯೂನಿವರ್ಸಿಟಿಗಳಲ್ಲಿ NAD ಡಾಟಾ ಬರ್ತಾ ಇದೆ. ಆದರೆ ಕೆಲವೊಂದಿಷ್ಟು ವಿಶ್ವವಿದ್ಯಾಲಯಗಳಲ್ಲಿ ಬರ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ, ಕೆಲವೊಂದಿಷ್ಟು ವಿಶ್ವವಿದ್ಯಾಲಯಗಳು ಆಲ್ರೆಡಿ NAD ಡಾಟಾವನ್ನು ಲಭ್ಯವಾಗಿದೆ. ಯಾಕಪ್ಪ ಅಂತಂತಂದ್ರೆ, ಈಗ ಕೆಲವೊಂದಿಷ್ಟು ವಿಶ್ವವಿದ್ಯಾಲಯಗಳಲ್ಲಿ ಏನಾಗ್ತೈತಪ್ಪ ಅಂತಂದರೆ NAD ಡಾಟಾವನ್ನು ಪುಷ್ ಮಾಡಿರಂಗಿಲ್ಲ. ಆದ ಕಾರಣ ಬರಾಕತ್ತಿರಂಗಿಲ್ಲ. ಕೆಲವೊಂದಿಷ್ಟು ಕಾಲೇಜುಗಳು ಆಲ್ರೆಡಿ NAD ಡಾಟಾ ಪುಷ್ ಮಾಡಿರೋ ಕಾರಣ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಅಪ್ಲಿಕೇಶನ್ ಸಕ್ಸಸ್ ಆಗ್ತಾ ಇದೆ. ನೀವು ಅಪ್ಲಿಕೇಶನ್ ಸಕ್ಸಸ್ ಆಗಬೇಕು ಅಪ್ಪ ಅಂತಂದ್ರೆ ನೀವು ಏನು ಮಾಡಬೇಕು ಅಪ್ಪ ಅಂತಂದ್ರೆ, ನೀವು ಯಾವ ಕಾಲೇಜಿನಲ್ಲಿ ಕಲ್ತಿರ್ತೀರೋ ಆ ಕಾಲೇಜಿಗೆ ಹೋಗಿ ನೀವು NAD ಡಾಟಾ ಬರ್ತಾ ಇಲ್ಲ ಅಂಥೇಳಿ ಮಾಹಿತಿಯನ್ನು ಸಲ್ಲಿಸಬೇಕಾಗ್ತೈತಿ. ನಿಮ್ಮ ಕಾಲೇಜಿಗೆ ಹೋಗಿ ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರ ಹತ್ರ ಹೋಗಿ, ನಮ್ಮದು ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ, ಆದರೆ NAD ಡಾಟಾ ಲಭ್ಯವಿಲ್ಲ ಅಂತ ತೋರಿಸಾಗ್ತೈತಿ. ಅದು ಅಂತೇಳಿದ ತಕ್ಷಣ ಅವರು ಏನು ಮಾಡ್ತಾರಪ್ಪ ಅಂತಂದರೆ, ನಿಮ್ಮ NAD ಡಾಟಾವನ್ನು ಮುಂದಿನ ಹಂತಕ್ಕೆ ಪುಷ್ ಮಾಡ್ತಾರೆ. ಪುಷ್ ಮಾಡಿದ ತಕ್ಷಣ ನಿಮ್ಮದು ಅಂದ್ರೆ ಒಂದು 4-5 ದಿನ ಅಥವಾ ಒಂದು 2-3 ದಿನ ಬಿಟ್ಟು ನೋಡಿದರೆ NAD ಡಾಟಾ ಬಂತು ಅಪ್ಪ ಅಂತಂದರೆ ನಿಮ್ಮದು ಅಪ್ಲಿಕೇಶನ್ ಸಕ್ಸಸ್ ಆಗುತ್ತೆ. ಇಲ್ಲಪ್ಪ ಅಂತಂದರೆ ಆಗಂಗಿಲ್ಲ. ಹಾಗಾಗಿ ನೀವು ಆದಷ್ಟು ಬೇಗ ನೀವು ಯಾವ ವಿಶ್ವವಿದ್ಯಾಲಯದಲ್ಲಿ ಕಲ್ತಿರ್ತೀರೋ ಆ ವಿಶ್ವವಿದ್ಯಾಲಯಕ್ಕೆ ಹೋಗಿ NAD ಡಾಟಾವನ್ನು ಪುಷ್ ಮಾಡಂತ ಹೇಳ್ರಿ. ಆವಾಗ ನಿಮ್ಮದು NAD ಡಾಟಾ ಬರುತ್ತೆ. ಇಲ್ಲಾಂದರೆ ಬರೋಂಗಿಲ್ಲ. ಅಷ್ಟು ಮಾಡಲಿಲ್ಲಪ್ಪ ಅಂತಂದ್ರೆ, ನೀವು NAD ಡಾಟಾ ನಿಮ್ಮದು ಐತೋ ಇಲ್ಲೋ, ನೀವು ಎಲಿಜಿಬಲ್ ಅದಿರೋ ಇಲ್ಲೋ ಅಪ್ಪ ಅಂತಂದರೆ ನೀವು ಯಾವ ರೀತಿ ತಿಳ್ಕೊಳ್ಬೇಕು ಅಂತಂದ್ರೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋದ ಮೂಲಕ ನಿಮ್ಗೆ ಎಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಅರ್ಥ ಆಗಿದ್ದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿರಿ, ಅದಕ್ಕೆ ಉತ್ತರ ಕೊಡ್ತೀನಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.